ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಬಂದು ವೆಡ್ನೆಸ್ಡೇ ವ್ಲಾಗ್ ಆಗಿರುತ್ತೆ. ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ, ಅಂದರೆ ಸಮ್ಮರ್ ಕ್ಯಾಂಪ್ ಸ್ಟಾರ್ಟ್ ಆದಾಗಿಂದ ಚೆನ್ನಾಗಿ ಆಟ ಆಡಿರ್ತಾಳೆ. ಬೆಳಗ್ಗೆ ಎಲ್ಲ ಸಂಜೆ 7 o'clock ಆಗ್ತಿದ್ದಂಗೆ ನಿದ್ದೆ ಬಂದುಬಿಡುತ್ತೆ. ಊಟ ಆದ ತಕ್ಷಣ ನಿದ್ದೆ ಮಾಡಿಬಿಡ್ತಾಳೆ. ಇನ್ನು ಬೆಳಗ್ಗೆ 5:30ಗೆ ಎದ್ಬಿಡ್ತಾಳೆ. ನಾನು ಎದ್ದಿದ ತಕ್ಷಣ ಅವಳು ಎದ್ಬಿಡ್ತಾಳೆ. ಅವಳನ್ನ ಇಟ್ಕೊಂಡು ಕೆಲಸನೂ ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಬಟ್ ಬೇಗ ಮಲ್ಕೋತಾಳಲ್ಲ, ಬೇಗ ಎದ್ದೇಳಲೇಬೇಕಾಗತ್ತೆ. ಇವಾಗ ನಮಗೆ ಆದ್ರೂ ಎಷ್ಟೊತ್ತು ನಿದ್ದೆ ಮಾಡೋಕ್ಕಾಗತ್ತೆ ಅಲ್ವಾ? ಸೊ ಅದೇ ಥರ ಬೇಗನೆ ಎದ್ಬಿಟ್ಟಿದ್ಲು ಇವತ್ತು. 5:30ಗೆ ಎದ್ರೂ ನಾನು ಹೊರಗಡೆ ಎಲ್ಲ ರಂಗೋಲಿ ಬಿಡೋ ಅಷ್ಟರಲ್ಲಿ 6:45 ಆಗೋಗಿತ್ತು. ಮತ್ತೆ ಅವಳಿಗೆ ಹಾಲೆಲ್ಲ ಕೊಟ್ಟು ಮತ್ತೆ ಮಲಗಿಸಿ ಮತ್ತೆ ಆಮೇಲೆ ನಾನು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ವೆಡ್ನೆಸ್ಡೇ ಆಗಿರೋದ್ರಿಂದ ಸಿಂಪಲ್ಲಾಗಿಯೇ ಒಂದು ರಂಗೋಲಿ ಹಾಕ್ಕೋತಾ ಇದ್ದೀನಿ. ಸುಮ್ಮನೆ ಹಾಗೆ ರ್ಯಾಂಡಮಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಇವತ್ತಿನ ವ್ಲಾಗ್ ತುಂಬ ಚೆನ್ನಾಗಿದೆ ಅಂತ ನನಗನ್ಸಿದೆ. ನಿಮಗೆಲ್ಲ ಹೇಗೆ ಅನ್ನಿಸ್ತಿದೆ ವ್ಲಾಗ್ ಬರ್ತಾ ಇರೋದು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ನನಗೆ ದಯವಿಟ್ಟು ಹೇಳಿ. ಹಾಗೆ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಬೆಂಗಳೂರಲ್ಲಿ ಹೊರಗಡೆ ಬಿಸಿಲು ತುಂಬ ಇರೋದ್ರಿಂದ ಗಿಡಗಳಿಗೆ 1 ಅಥವಾ 2 ಸತಿ ಪ್ರತಿದಿನ ನೀರು ಹಾಕೋ ಥರ ಆಗೋಗಿದೆ. ಸೊ ಅದಕ್ಕೆ ನಾನು ಈಗ ಹೂವು ಎಲ್ಲ ಇಟ್ಟಿರ್ತೀವಲ್ಲ ದೇವರಿಗೆ, ಅದನ್ನೆಲ್ಲ ನಾನು ತುಳಸಿ ಗಿಡದ ಬುಡಕ್ಕೆ ಹಾಕಿದ್ದೀನಿ. ಅದರಿಂದ ಈಗ ಬೇರು ಕೂಡ ಒಣಗೋದಿಲ್ಲ ಜಾಸ್ತಿ ಬೇಗ. ಹಾಗೆ ಅದು ಬುಡಕ್ಕೆ ಹಾಕಿರೋದ್ರಿಂದ ಸ್ವಲ್ಪ ಗೊಬ್ಬರದ ರೀತಿಯೂ ಆಗುತ್ತೆ ಅಂದ್ಬಿಟ್ಟು ಆ ಥರ ಮಾಡ್ಕೊಂಡಿದ್ದೀನಿ ಅಷ್ಟೇ. ಗಲೀಜಾಗಿ ಕಾಣ್ತಾ ಇರುತ್ತೆ, ಬಟ್ ಬುಡ ಎಲ್ಲ ಒಣಗಲ್ಲ, ಸ್ವಲ್ಪ ಗಿಡ ಆರೋಗ್ಯವಾಗಿರುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದೀನಿ. ಇಲ್ಲ ನಿಮಗೆಲ್ಲ ಹೂವು ಹಾಕೋದು ಇಷ್ಟ ಆಗಲ್ಲ ಅಂದರೆ ಈ ನೈಸ್ ಕಲ್ಲ ಥರ ಬರುತ್ತಲ್ಲ, ಅಕ್ವೇರಿಯಂ ಸ್ಟೋರ್ಗಳಲ್ಲೆಲ್ಲ ಇರುತ್ತೆ, ಇಲ್ಲ ಆನ್ಲೈನಲ್ಲೂ ಕೂಡ ಸಿಗುತ್ತೆ. ಬೀಚ್ಗಳ ಕಡೆ ಎಲ್ಲ ಹೋದಾಗ ಅಲ್ಲೂ ಕೂಡ ಸಿಗುತ್ತೆ. ಅದನ್ನು ಬೇಕಾದರೂ ನಾವು ಮೇಲ್ಗಡೆ ಮಣ್ಣಿನ ಮೇಲ್ಗಡೆ ಹಾಕ್ಕೋಬೋದು. ಆವಾಗಲೂ ಬುಡ ಎಲ್ಲ ಬೇಗ ಒಣಗೋದಿಲ್ಲ, ಗಿಡ ಸ್ವಲ್ಪ ಆರೋಗ್ಯವಾಗಿ ಫ್ರೆಶ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಟ್ರೈ ಮಾಡಿ. ಹಾಗೆ ರಂಗೋಲಿ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಆ್ಯಸ್ ಯೂಶ್ವಲ್. ಇನ್ನು ನೆನ್ನೆ ನೈಟ್ ನಾನು ಕಿಚನ್ ಕ್ಲೀನ್ ಮಾಡೋದಕ್ಕೆ ಆಗಲಿಲ್ಲ. ಸ್ವಲ್ಪ ಹೊಟ್ಟೆ ಅಪ್ಸೆಟ್ ಆಗಿತ್ತು ಅಂದ್ಬಿಟ್ಟು ನಾನು ಕ್ಲೀನಿಂಗ್ ಏನೂ ಮಾಡಿರಲಿಲ್ಲ. ಜಸ್ಟ್ ಅಡುಗೆ ಮಾಡಿಕೊಂಡು ತಿಂದು ಮಲಗಿದ್ದಷ್ಟೇ. ಅದಕ್ಕೆ ಈಗ ಬೆಳಗ್ಗೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಟೈಮ್ ಬೇರೆ ಆಗೋಗಿದೆ. ಯೂಶ್ವಲಾಗಿ ನಾನು ನೈಟೇ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಸ್ಟವ್ ಕೂಡ ಕ್ಲೀನ್ ಮಾಡಿ ಮಲ್ಕೋತೀನಿ. ಅದರಿಂದ ಬೆಳಗ್ಗೆ ನನಗೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಅಷ್ಟೇ. ಸೊ ಈಗ ಟೈಮ್ ಆಗಿರೋದ್ರಿಂದ ಬೇಗ ಬೇಗ ಎಲ್ಲ ಕೆಲಸನೂ ಮಾಡ್ಕೋಬೇಕಾಗಿತ್ತು. ಯೂಶ್ವಲಾಗಿ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತಾ ಇದ್ದಿದ್ದು 10 ಗಂಟೆ 10:30 ಹಾಗೆ. ಈಗ ಪಾಪು ಸ್ಕೂಲ್ಗೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ 8 o'clock ಅಷ್ಟರಲ್ಲಿ ನಾವು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ಅವಳಿಗೂ ಕೂಡ ತಿನ್ನಿಸಿ ನಾವು ಸ್ವಲ್ಪ ಹೊತ್ತು ಆಟ ಆಡಿಸಿ ಕಳಿಸೋದಕ್ಕೆ ಸರಿ ಹೋಗುತ್ತೆ. ಇಲ್ಲಾಂದರೆ ತಿಂದಿದ್ದು ಹಿಂದೆಲ್ಲೇ ನಾನು ಸ್ಕೂಲಿಗೆ ಕಳಿಸಿದ್ರೆ ಅದೊಂಥರ ಅವಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ ಮತ್ತು ಕಂಫರ್ಟಬಲ್ ಆಗಿರಲ್ಲ ಅಂದ್ಬಿಟ್ಟು ನಾನು ಬೇಗನೆ ಬ್ರೇಕ್ಫಾಸ್ಟ್ನೆಲ್ಲ ತಿನ್ನಿಸಿ ಆಮೇಲೆ ಅವಳನ್ನ ಸ್ವಲ್ಪ ಹೊತ್ತು ಆಟ ಆಡಿಸಿ ಹಂಗೆ ಕಳಿಸೋದು. ಈಗಂತೂ ಪಾಪು ಸ್ಕೂಲ್ಗೆ ಹೋಗ್ತಾ ಇರೋದು ಸ್ಟಾರ್ಟ್ ಆದಾಗಿಂದ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಮನೇಲಿ. ಅವಳು 1 ಅವರ್ ಹೋಗಲಿ 2 ಅವರ್ ಹೋಗಲಿ ತುಂಬಾ ಬೇಜಾರಾಗ್ತಾ ಇರುತ್ತೆ. ಹಾಗೆ ಸ್ವಲ್ಪ ಬೋರ್ ಥರ ಆಗ್ತಾ ಇರುತ್ತೆ ಮನೇಲಿ. ಮಗು ಇಲ್ವಲ್ಲ, ಏನು ಮಾಡೋದು ಅಂತ. ಮೊದಲೆಲ್ಲ ಏನು ಯೋಚನೆ ಮಾಡ್ತಾಯಿದ್ವಿ ಅಂದರೆ ಅವಳು ಸ್ಕೂಲ್ಗೆ ಹೋಗ್ಬಿಟ್ರೆ ಮನೇಲೆಲ್ಲ ಬೇಗ ಕೆಲಸ ಆಗಿಬಿಡುತ್ತೆ, ನಾನು ಸ್ವಲ್ಪ ಈ ಫ್ಯಾಷನ್ ಡಿಸೈನಿಂಗ್ ಕೆಲಸಗಳನ್ನೆಲ್ಲ ಮಾಡ್ಕೋಬೋದು ಅಂತ. ಬಟ್ ಅವಳು 3 ಡೇಸಿಂದ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ. ನನಗಂತೂ ಒಂಥರ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಯಾಕಾದರೂ ಸ್ಕೂಲಿಗೆ ಕಳಿಸ್ತಾ ಇದ್ದೀನೋ ಅನ್ನೋ ಥರ ಫೀಲ್ ಆಗುತ್ತೆ. ಬಟ್ ರಿಗ್ರೆಟ್ಸ್ ಯಾವುದೂ ಇಲ್ಲ, ಅದರಿಂದ ಯಾವುದು ಪ್ರಾಬ್ಲಮ್ ಆಗಿಲ್ಲ. ಇನ್ನೂ ಅವಳಿಗೆ ಸ್ವಲ್ಪ ಬಿಹೇವಿಯರಲ್ ಚೇಂಜಸ್ ಕಾಣಿಸ್ತಾ ಇದೆ. ತುಂಬ ಅಗ್ರೆಸಿವ್ ಆಗಿ ಕಿರ್ಚೋದು ಮಾಡೋದು ಎಲ್ಲ ಮಾಡ್ತಾಯಿದ್ಲು. ಈಗ 3 ಡೇಸಿಂದ ಸ್ವಲ್ಪ ಹುಡುಗರ ಜೊತೆ ಮಕ್ಕಳ ಜೊತೆ ಎಲ್ಲ ಆಟ ಆಡ್ತಿರೋದಕ್ಕೆ ಸ್ವಲ್ಪ ಆರಾಮಾಗಿದ್ದಾಳೆ ಮನೇಲಿ. ಹೊಸ್ದಾಗಿ ಅವಳು ಸ್ಕೂಲ್ಗೆ ಹೋಗ್ತಿರೋದ್ರಿಂದ ಅವಳಿಗೂ ಅಡ್ಜಸ್ಟ್ ಆಗಬೇಕು. ಮತ್ತು ಅವಳನ್ನ ಬಿಟ್ಟು ನಾವು ಯಾವತ್ತೂ ಇರಲಿಲ್ಲ, 1 ಅವರ್ ಕೂಡ ಇರಲಿಲ್ಲ. ಅದು ನಮಗೂ ಕೂಡ ಅಡ್ಜಸ್ಟ್ ಆಗಬೇಕು. ಇನ್ನು ಕಿಚನ್ ಎಲ್ಲ ಕ್ಲೀನ್ ಆದಮೇಲೆ ನಾನು 1 ಗ್ಲಾಸ್ ಬಿಸಿನೀರನ್ನ ಕುಡಿದು ಥೈರಾಯ್ಡ್ ಟ್ಯಾಬ್ಲೆಟ್ಸ್ನ ತೊಗೊಂಡಿದ್ದೀನಿ. ಬೆಳಗ್ಗೆ ಹೊತ್ತು ಬಿಸಿನೀರು ಕುಡಿಯೋದ್ರಿಂದ ನಮ್ಮ ಬಾಡಿಲಿರುವಂಥ ಟಾಕ್ಸಿಕ್ ಏನಿರುತ್ತೆ ಅದೆಲ್ಲ ಕೂಡ ಫ್ಲೆಶ್ ಔಟ್ ಆಗುತ್ತೆ. ಜೊತೆಗೆ ನಮ್ಮ ಬಾಡಿ ಏಜಿಂಗ್ ಪ್ರಾಸೆಸ್ನ ಕೂಡ ಸ್ಲೋ ಡೌನ್ ಮಾಡುತ್ತೆ. ಮತ್ತು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರಿಗೂ ಕೂಡ ಅದು ಸಾಲ್ವ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಕಂಪಲ್ಸರಿ ಬಿಸಿನೀರು ಅಥವಾ ತಣ್ಣೀರು ನಿಮಗೆ ಯಾವ್ದು ಅನುಕೂಲ ಆಗುತ್ತೆ, ಎಷ್ಟು ಕುಡಿಯೋಕ್ಕಾಗುತ್ತೆ ಅಷ್ಟನ್ನು ಕುಡಿಯೋದಕ್ಕೆ ಟ್ರೈ ಮಾಡಿ. ಈಗ ಬಿಸಿನೀರು ಕುಡಿದು ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಕಸ ಗುಡಿಸೋದಾಗಿರ್ಬೋದು, ನೆಲ ಒರೆಸೋದಾಗಿರ್ಬೋದು, ಅಥವಾ ಡಸ್ಟಿಂಗ್ ಮಾಡ್ಕೊಳೋದಾಗಿರ್ಬೋದು, ಏನಾದರೂ ಮನೆ ಕೆಲಸ ಇದ್ದರೆ ಮಾಡ್ಕೋತೀನಿ. ಈಗ ಮಕ್ಕಳಿರೋ ಮನೇಲಿ ಯೂಶ್ವಲಾಗಿ ಕಸ ಜಾಸ್ತಿ ಆಗ್ತಾ ಇರುತ್ತೆ. ಬೆಳಗ್ಗೆ ಒಂದು ಸತಿ ಸಂಜೆ ಒಂದು ಸತಿ ಕ್ಲೀನ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ನೋಡಂಗಿರುತ್ತೆ ಮನೆ. ಸೊ ನಾನು ಬೆಳಗ್ಗೆ ಸಂಜೆ ಕ್ಲೀನ್ ಮಾಡ್ಕೋತೀನಿ.
ಇನ್ನು ಪಾಪು ಎದ್ದೇಳೋ ಅಷ್ಟರಲ್ಲಿ ನಾನು ಕಸ ಗುಡಿಸೋದಾಗಿರ್ಬೋದು, ಮನೆ ಕ್ಲೀನಿಂಗ್ ಆಗಿರ್ಬೋದು ಮಾಡ್ಕೊಂಬಿಡ್ಬೇಕು. ಇಲ್ಲಾಂದರೆ ಅವಳು ಅಡ್ಡ ಅಡ್ಡ ಸಿಗ್ತಾ ಇರ್ತಾಳೆ, ಇನ್ನೇನು ಕ್ಲೀನ್ ಮಾಡೋಕ್ಕೂ ಬಿಡೋದಿಲ್ಲ. ಒಂದು ಕಡೆಯಿಂದ ಗುಡಿಸಿದ್ರೆ ಒಂದು ಕಡೆಯಿಂದ ಹಾಳು ಮಾಡ್ತಾ ಇರ್ತಾಳೆ. ಸೊ ಅವಳು ಎದ್ದೇಳೋ ಅಷ್ಟರಲ್ಲಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಅಂತ ರೂಮ್ ಕೂಡ ಕ್ಲೀನ್ ಮಾಡಿಕೊಂಡು ಬಾಗ್ಲಾಕೊಂಡು ಬಂದೆ. ಇನ್ನು ಸ್ಕೂಲ್ ಬ್ಯಾಗ್ನ ಮತ್ತು ಡ್ರೆಸ್ನ ಎಲ್ಲನೂ ರೆಡಿ ಮಾಡಿ ಇಲ್ಲಿ ಜೋಕಾಲಿ ಮೇಲೆ ಹಾಕಿದ್ದೀನಿ. ಮನೆಯೆಲ್ಲ ಕ್ಲೀನಿಂಗ್ ಎಲ್ಲ ಆದಮೇಲೆ ನೆಕ್ಸ್ಟು ನಾನು ಅಡುಗೆ ಕೆಲಸ ಏನಿರುತ್ತೋ ಅದನ್ನೆಲ್ಲ ಮಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೂ ಮುಂಚೆ ನೆನ್ನೆ ಮಧ್ಯಾಹ್ನ ಹಾಕಿರೋವಂಥ ಬಟ್ಟೆನ ನಾನು ಸಂಜೆ ಥರದನ್ನು ಮರ್ತುಬಿಟ್ಟಿದ್ದೆ. ಸೊ ಬೆಳಗ್ಗೆನೇ ಎದ್ದು ಒಂದು ಸ್ವಲ್ಪ ಬಿಸಿಲಿಗೆಲ್ಲ ಆರಿರುತ್ತೆ ಅಂದ್ಬಿಟ್ಟು ಎಲ್ಲನೂ ಬರ್ತಾಯಿದ್ದೀನಿ. ಇವತ್ತು ಅದನ್ನು ಕೂಡ ಮಡಚಿಡಬೇಕು. ಇತ್ತೀಚೆಗೆ ಸ್ವಲ್ಪ ಆಚೆ ಎಲ್ಲ ಹೋಗಿ ಬರೋದು ಜಾಸ್ತಿ ಆಗೋಗಿರೋದ್ರಿಂದ ಬಟ್ಟೆ ಒಗೆಯೋಕ್ಕೆ ನನಗೆ ಟೈಮೇ ಸಿಕ್ಕಿರಲಿಲ್ಲ. ಸೊ ನೆನ್ನೆನೇ ನಾನು ಆದಷ್ಟು ಬಟ್ಟೆಗಳನ್ನ ಒಗ್ದು ಹಾಕಿದ್ದೆ. ತುಂಬ ಜಾಸ್ತಿ ಆಗೋಗಿತ್ತು. ಅದನ್ನೆಲ್ಲ ತಂದು ಇವತ್ತು ಮಡಚಿಡ್ಬೇಕು, ಅದೊಂದು ದೊಡ್ಡ ಕೆಲಸ ಇದೆ. ಸೊ ತಿಂಡಿ ಮಾಡೋದಕ್ಕೆ ಲೇಟ್ ಆಗೋಯ್ತು ಅಂದ್ಬಿಟ್ಟು ಪಲಾವ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಎತ್ಕೋತಾ ಇದ್ದೀನಿ. ಇನ್ನು ನಮ್ಮನೇಲಿ ಪಲಾವ್ ಆಗಲಿ, ಟೊಮೆಟೊ ಬಾತ್ ಆಗಲಿ, ಈ ಬಾತ್ ರೀತಿ ಇರೋವಂಥ ಐಟಮ್ಸ್, ರೈಸ್ ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹೋಗುತ್ತೆ, ಅಂದರೆ ಓಡುತ್ತೆ, ಎಲ್ಲರೂ ತಿಂತಾರೆ ಇಷ್ಟಪಟ್ಟು. ಚಪಾತಿ, ದೋಸೆ ಈ ಥರ ಎಲ್ಲ ಮಾಡಿದ್ರೆ ನನ್ನ ಮಗಳಿಗೆ ಒಬ್ಳಿಗೆ ಇಷ್ಟ ಆಗೋದು. ಸೊ ಜಾಸ್ತಿ ನಮ್ಮ ಮನೇಲಿ ರೈಸೇ ಮಾಡೋದು. ಇನ್ನು ಕೆಲವ್ರು ಕೇಳ್ತಾ ಇದ್ರಿ, ವೆಯ್ಟ್ ಲಾಸ್ ಮಾಡುವಾಗ ರೈಸ್ ಎಲ್ಲ ತಿಂತಾ ಇದ್ದೀರಲ್ಲ, ಯಾವ ರೀತಿ ಇದು ಅಂತ. ಹೌದು, ವೆಯ್ಟ್ ಲಾಸ್ ಮಾಡೋರು ಸ್ವಲ್ಪ ರೈಸ್ ಐಟಮ್ಸ್ನ ಕಡಿಮೆನೇ ತಿನ್ನಬೇಕು. ಯಾಕಂದರೆ ಅದು ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಎನರ್ಜಿ ಅಷ್ಟೇ ಕೊಡುತ್ತೆ, ಬಟ್ ಪ್ರೋಟೀನ್ಸ್ ಏನೂ ಇರಲ್ಲ ಅಂತ. ಬಟ್ ನಾನು ಪ್ರೋಟೀನ್ಗೆ ಅಂದ್ಬಿಟ್ಟು ನಾನು ಪ್ರತಿದಿನ ಎಗ್ ಆಗಿರ್ಬೋದು, ಪನ್ನೀರ್ ಆಗಿರ್ಬೋದು, ಇಲ್ಲಾಂದರೆ ಕಡಲೆ ಬೀಜ ಆಗಿರ್ಬೋದು, ಈ ರೀತಿ ವೆಜಿಟೇರಿಯನಲ್ಲಿ ಪ್ರೋಟೀನ್ ಸೋರ್ಸ್ ಏನೇನಿರುತ್ತೆ ಅದನ್ನೆಲ್ಲ ನನ್ನ ಡಯಟಲ್ಲಿ ನಾನು ಆ್ಯಡ್ ಮಾಡ್ಕೋತಾ ಇರ್ತೀನಿ. ನಮಗೆ ಬೀಯಿಂಗ್ ಸೌತ್ ಇಂಡಿಯನ್, ನಮಗೆ ರೈಸ್ ಐಟಮ್ಸ್ನ ಬಿಟ್ಟು ಇರೋದಕ್ಕಾಗೋದಿಲ್ಲ. ಇನ್ನು ನನ್ನ ಹಸ್ಬೆಂಡ್ ಆದರೆ ರೈಸ್ ತಿನ್ನಲಿಲ್ಲ ಅಂದರೆ ಅವ್ರಿಗೆ ಊಟ ಮಾಡ್ದಂಗೆ ಅನಿಸಲ್ಲ. ಸೊ ಅದಕ್ಕೆ ಸ್ವಲ್ಪ ತರಕಾರಿಗಳನ್ನ ಜಾಸ್ತಿ ಹಾಕ್ಕೊಂಡು ಪಲಾವ್ನ ಮಾಡ್ಕೋತೀನಿ. ಆ್ಯಂಡ್ ಆಲ್ಸೋ ನಾನು ಸ್ವಲ್ಪ ಪಲಾವ್ನ ಕಡಿಮೆ ಹಾಕ್ಕೊಂಡು ಸಲಾಡ್ನ ಜಾಸ್ತಿ ಹಾಕ್ಕೋತೀನಿ. ಸೌತೆಕಾಯಿ ಆಗಿರ್ಬೋದು, ಇಲ್ಲ ಕ್ಯಾರೆಟ್ ಆಗಿರ್ಬೋದು, ರಾ ತಿನ್ನುವಂಥ ತರಕಾರೀಸ್ನೆಲ್ಲ ಜಾಸ್ತಿ ಹಾಕ್ಕೊಂಡು ತಿಂತೀನಿ ನನ್ನ ಬ್ರೇಕ್ಫಾಸ್ಟಲ್ಲಿ. ಸೊ ಆಗ ಅಲ್ಲಿಗೆ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಇನ್ನು ಕುಕ್ಕಿಂಗ್ ಮಾಡ್ತಾನೆ ಸ್ವಲ್ಪ ಕ್ಲೀನಿಂಗ್ ಕೂಡ ಮಾಡ್ಕೊಬಿಡ್ತೀನಿ. ಆಗ ನೀಟಾಗೂ ಕಾಣಿಸುತ್ತೆ, ಜೊತೆಗೆ ಒಂದು ಕೆಲಸ ಕೂಡ ಆಗುತ್ತೆ. ತುಂಬ ರಶ್ಶಲ್ಲಿರ್ತೀನಿ ಬೆಳಗ್ಗೆ ಹೊತ್ತು. ಈಗಂತೂ ಸ್ಕೂಲ್ಗೆ ಹೋಗಿರೋದ್ರಿಂದ ಅವಳು ತುಂಬಾ ಕೆಲಸ ಜಾಸ್ತಿ ಆಗೋಗಿರುತ್ತೆ ಅಂತಲೇ ಹೇಳ್ಬೋದು. ಸ್ಕೂಲ್ಗೆ ಹಾಕಿದ್ದೀವಿ ಅಂದರೆ ಕೆಲಸ ಕಡಿಮೆ ಆಗುತ್ತೆ ಅಂತ ಖಂಡಿತವಾಗ್ಲೂ ಅಂದ್ಕೋಬೇಡಿ. ಸ್ವಲ್ಪ ಕಡಿಮೆ ಆಗ್ಬೋದು, ಬಿಟ್ಟರೆ ಇನ್ನೂ ಡಬಲ್ ಕೂಡ ಆಗುತ್ತೆ. ಯಾಕಂದರೆ ಇವಾಗ ಅವಳಿಗೆ ಡ್ರೆಸ್ ಐರನ್ ಮಾಡೋದಾಗಿರ್ಬೋದು, ಸ್ನ್ಯಾಕ್ಸ್ ಬಾಕ್ಸ್ ಕಟ್ಟೋದಾಗಿರ್ಬೋದು, ಇಲ್ಲಾಂದರೆ ಅವಳನ್ನ ಸ್ಕೂಲ್ಗೆ ಹಾಕಿದ್ದೀವಿ ಅಂತ ಹಾಗೆ ಬಿಡೋದಕ್ಕಾಗಲ್ಲ ಅಲ್ವಾ. ಪೇರೆಂಟ್ಸ್ ಜೊತೆನೂ ಇಂಟ್ರ್ಯಾಕ್ಟಿವ್ ಆಗಿ ಇರಬೇಕು ಮಗು, ಆ್ಯಕ್ಟಿವ್ ಆಗಿ ಎಂಗೇಜ್ ಆಗಿರಬೇಕು ಪೇರೆಂಟ್ಸ್ ಜೊತೆನೂ ಕೂಡ. ಆವಾಗಲೇ ಸ್ವಲ್ಪ ಬಾಂಡಿಂಗ್ ಬರೋದು ಮಕ್ಕಳಿಗೂ ಪೇರೆಂಟ್ಸ್ಗೂ ಯಾವ ರೀತಿ ಅನ್ನೋದು. ಅವಳನ್ನ ಕರ್ಕೊಬಂದಮೇಲೆ ಸ್ಕೂಲಿಂದ ನಾನು ಸ್ವಲ್ಪ ಕೂರಿಸ್ಕೊಂಡು ಏನೇನು ಮಾಡಿದ್ದಾರೆ ಸ್ಕೂಲಲ್ಲಿ, ಯಾವ ಥರ ಇತ್ತು, ಚೆನ್ನಾಗಿತ್ತಾ, ಏನೇನು ತಿಂದೆ, ಈ ರೀತಿ ಎಲ್ಲ ನಾವು ಮಾತಾಡ್ಸೋದ್ರಿಂದ ಒಳ್ಳೆ ಪ್ರೋಗ್ರೆಸಿವ್ ಇಂಪ್ರೂವ್ಮೆಂಟ್ ಕಾಣುತ್ತೆ ಮಕ್ಕಳಲ್ಲಿ. ಇನ್ನು ಅವಳು ಬ್ರೇಕ್ಫಾಸ್ಟ್ ಪಲಾವ್ ತಿಂದಿದ್ಲು. ಸೊ ಸ್ನ್ಯಾಕ್ಸ್ ಬಾಕ್ಸ್ಗೆ ನಾನು ಇವತ್ತು ಆ್ಯಪಲ್ ಹಾಕಿದ್ದೀನಿ. ಅವಳೇ ಹೇಳ್ತಾಳೆ ನನಗೆ ಈ ಒಂದು ಫ್ರೂಟ್ ಬೇಕು, ಈ ಥರ ಬ್ರೇಕ್ಫಾಸ್ಟ್ ಬೇಕು ಅಂತ. ಅದರಲ್ಲಿ ನಾನೊಂದು ಸ್ವಲ್ಪ ಲಕ್ಕಿ, ಅವಳು ಹೇಳಿದ್ನ ಮಾಡಿಕೊಟ್ರೆ ಅವಳು ಚೆನ್ನಾಗೇ ತಿನ್ಕೋತಾಳೆ. ಇನ್ನು ವಾಟರ್ ಬಾಟಲ್ನ ಮತ್ತು ಸ್ನ್ಯಾಕ್ಸ್ ಬಾಕ್ಸ್ನ ಬ್ಯಾಗಲ್ಲಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಹೊರಡಬೇಕು ಇವಾಗ, ಸ್ಕೂಲ್ಗೂ ಕೂಡ ಟೈಮ್ ಆಗಿದೆ. ಒಂದು 15 ಮಿನಿಟ್ಸ್ ಬೇಗ ಹೋಗಿದ್ವಿ ಇವತ್ತು. ನೋಡೋಣ ಏನಂತಾರೆ ಏನು ಅಂತ. ಸ್ವಲ್ಪ ಬೇಗನೆ ಹೋಗಿದ್ವಿ. ಬಟ್ ಅವರ ಪ್ರಿನ್ಸಿಪಲ್ ಹೇಳೋ ಹಾಗೆ ಬೇಗ ಹೋದರೆ ಮಕ್ಕಳು ಅಳ್ತಿರ್ತಾವಲ್ಲ, ಅದನ್ನು ನೋಡಿ ಅವಳಿಗೆ ಸ್ವಲ್ಪ ಬೋರ್ ಆಗ್ಬೋದು. ಕರೆಕ್ಟ್ ಟೈಮಿಗೆ ಬಿಟ್ರಿ, ಇಲ್ಲಾಂದರೆ ಒಂದು 10 ಮಿನಿಟ್ಸ್ ಲೇಟ್ ಆದರೂ ಏನು ಚಿಂತೆ ಇಲ್ಲ ಅಂತ ಹೇಳಿದರೆ. ಸೊ ನಾಳೆಯಿಂದ ಸ್ವಲ್ಪ ಅಂದರೆ ಒಂದು 9:30 9:40 ಅಷ್ಟರಲ್ಲಿ ನಾನು ಬಿಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದೇ ನಮ್ಮ ಪಾಪು ಹೋಗ್ತಾ ಇರೋ ಸ್ಕೂಲು. ತುಂಬ ಚೆನ್ನಾಗಿದೆ, ಹೊಸದಾಗಿ ಸ್ಟಾರ್ಟ್ ಆಗಿದೆ. ಒಳ್ಳೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಇದೆ, ಎಲ್ಲ ರೀತಿ ಫೆಸಿಲಿಟೀಸ್ ಕೂಡ ಇದರಲ್ಲಿದೆ. ಫ್ರೀ ಸಮ್ಮರ್ ಕ್ಯಾಂಪ್ನ ಆರ್ಗನೈಸ್ ಮಾಡಿದರು ಫಸ್ಟ್ ಟೈಮ್ ಆಗಿರೋದ್ರಿಂದ, ಅಂದರೆ ಸ್ಕೂಲಲ್ಲಿ ಅಡ್ಮಿಷನ್ ಆಗಿರೋರಿಗೆ ಮಾತ್ರ. ಸೊ ಅದಕ್ಕೋಸ್ಕರ ಅವಳನ್ನ ಕೂಡ ಸೇರಿಸಿದ್ದಷ್ಟೇ. ಇನ್ನು ಪಾಪುನ ಸ್ಕೂಲಲ್ಲಿ ಡ್ರಾಪ್ ಮಾಡಿ ಬಂದಾದಮೇಲೆ ನಾನು ಟಿಫನ್ ಮಾಡೋದಾಗಿರ್ಬೋದು, ಇಲ್ಲಾಂದರೆ ಟೀ ಕುಡಿಯೋದಾಗಿರ್ಬೋದು, ಏನೇ ಇದ್ದರೂ ಆವಾಗಲೇ ಮಾಡ್ಕೊಳೋದು ಅವಳನ್ನ ಡ್ರಾಪ್ ಮಾಡಿ ಬಂದು. ಇನ್ನು ಮಧ್ಯಾಹ್ನ ಸಾಂಬಾರು ಅಂತ ನಾನು ಎಗ್ ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ ನಾಟಿ ಸ್ಟೈಲಲ್ಲಿ. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ, ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಚಕ್ಕೆ, ಲವಂಗ, ಒಂದು ಸ್ವಲ್ಪ ಸೋಂಪು, ಇದನ್ನೆಲ್ಲ ಹಾಕಿ ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಇದೇ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಗೆ
ಗೋಡಂಬಿ ಆದರೂ ಹಾಕ್ಕೋಬೋದು, ಇಲ್ಲಾಂದರೆ ಕಡಲೆ ಬರುತ್ತಲ್ಲ ಹುರ್ಗಡ್ಲೆ, ಅದನ್ನು ಬೇಕಾದ್ರೂ ಸೇರಿಸ್ಕೋಬೋದು. ಇನ್ನು ಅರ್ಶಿನದ ಪುಡಿ, ಖಾರದ ಪುಡಿ, ಹಾಗೆ 2-2.5 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಫೈನ್ ಪೇಸ್ಟಾಗಿ ನಾವು ಮಿಕ್ಸಿ ಮಾಡ್ಕೋಬೇಕು. ಈಗ ಒಗ್ಗರಣೆಗೆ ಅಂದ್ಬಿಟ್ಟು ಒಂದು ಅಗಲವಾಗಿರುವಂಥ ಪಾತ್ರೆ ತೊಗೊಂಡಿದ್ದೀನಿ. ಗಟ್ಟಿ ಪಾತ್ರೆ ಇದ್ದರೆ ಸ್ವಲ್ಪ ಚೆನ್ನಾಗಿ ಸಾಂಬಾರೆಲ್ಲ ಆಗುತ್ತೆ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು 2 ಮೆಣಸಿನ್ಕಾಯಿನ ಅರ್ಧಕ್ಕೆ ಸೀಳ್ಕೊಂಡು ಕಟ್ ಮಾಡಿಕೊಂಡು ಇಲ್ಲಿ ಸೇರಿಸ್ಕೊಂಡು ಒಗ್ಗರಣೆ ಹಾಕೋತಾ ಇದ್ದೀನಿ. ಇದಕ್ಕೆ ನಾವು ಮಿಕ್ಸಿ ಮಾಡಿರೋಂಥ ಮಸಾಲಾನ ಹಾಕ್ಕೊಂಡು ಒಂದು 5 to 10 ಮಿನಿಟ್ಸ್ ನಾವು ಇದನ್ನು ನೀರು ಎಷ್ಟು ಬೇಕು ಅಂತ ಹದ ನೋಡಿಕೊಂಡು ನಾವಿಲ್ಲಿ ಒಂದು 5 to 10 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಮುಕ್ಕಾಲು ಭಾಗ ಸಾಂಬಾರು ರೆಡಿ ಆಗುತ್ತೆ. ಇನ್ನು ಬೆಂದ ಮೇಲೆ ಆಲ್ರೆಡಿ ನಾವು ಮೊಟ್ಟೆನ ಬೇಯಿಸ್ಕೊಂಡು ಸಿಪ್ಪೆ ಸುಳಿದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ, ಇನ್ನು ಅದನ್ನು ಸೇರಿಸ್ಕೊಂಡ್ರೆ ಆಗುತ್ತೆ. ನಾನಿಲ್ಲಿ ಗೋಡಂಬಿದು ಪೇಸ್ಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ನಾನು ಪೇಸ್ಟ್ ಅಂದರೆ ರುಬ್ಬುವಾಗ ನಾನು ಹಾಕ್ಕೊಂಡಿರಲಿಲ್ಲ, ಸೊ ಅದಕ್ಕೆ ಇಲ್ಲಿ ಆಮೇಲೆ ನಾನು ಪೇಸ್ಟ್ ಮಾಡಿ ಹಾಕೋತಾ ಇದ್ದೀನಿ. ಇನ್ನು ಉಪ್ಪು ಎಷ್ಟು ಬೇಕು ಅಂತ ಅಡ್ಜಸ್ಟ್ ಮಾಡಿಕೊಂಡು ಲಾಸ್ಟಲ್ಲಿ ಇವಾಗ ಮೊಟ್ಟೆ ಸೇರಿಸ್ಕೊತಾ ಇದ್ದೀನಿ. ಮೊಟ್ಟೆ ಎಲ್ಲ ಸೇರಿಸ್ಕೊಂಡಾದ್ಮೇಲೆ ಲೋ ಫ್ಲೇಮಲ್ಲಿ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಂಬಾರು ಮುಗಿಯುತ್ತೆ. ಇಲ್ಲಿಗೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಅಂದರೆ ಉಪ್ಪು ಖಾರ ಎಲ್ಲ ನಿಮಗೆ ಯಾವ ರೀತಿ ಬೇಕು ಅಂತ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ನೀವೇ. ನಮ್ಮ ಮಮ್ಮಿ ಡ್ಯಾಡಿ ಮತ್ತು ನನ್ನ ತಮ್ಮ ಎಲ್ಲ ಬರ್ತೀನಿ ಅಂತ ಹೇಳಿದರು. ಇನ್ನು ನಮ್ಮ ಡ್ಯಾಡಿ ಸ್ವಲ್ಪ ಔಟ್ ಆಫ್ ಸ್ಟೇಷನ್ ಹೋಗ್ತಿರೋದ್ರಿಂದ ನಾನ್ ವೆಜ್ ಎಲ್ಲ ಚೆನ್ನಾಗಿರಲ್ಲ ಅಷ್ಟಾಗಿ ಟ್ರಾವೆಲ್ ಮಾಡೋರಿಗೆ ಅಂದ್ಬಿಟ್ಟು ನಾನು ಮೊಟ್ಟೆನ ಮಾಡಿದ್ದೆ. ಸೊ ಅವ್ರು ಬರೋ ಅಷ್ಟರಲ್ಲಿ ಪಾಪುನ ಕರ್ಕೊಬರೋಣ ಅಂತ ಹೋಗಿ ಕರ್ಕೊಬರೋ ಅಷ್ಟರಲ್ಲಿ ಅವರು ಕೂಡ ಜಾಯ್ನ್ ಆದರು. ಇನ್ನು ಅವಳನ್ನ ಕರ್ಕೊಂಬರುವಾಗಲೇ ನಮ್ಮ ಮಮ್ಮಿ ದೊಡ್ಡ ಪ್ಯಾಕೆಟಲ್ಲಿ ಚಿಪ್ಸ್ ಕೊಟ್ಬಿಟ್ಟಿದ್ರು. ಅದನ್ನೇ ತಿನ್ಕೊಂಡು ಆಟ ಆಡ್ಕೊಂಡಿದ್ಲು 2:30ವರೆಗೂ. ಸರಿ ಹೋಗಲಿ ಬಿಡು, ಯಾವಾಗಲೂ ಒಂದು ಸತಿ ಅಲ್ವಾ ಅಂತ ನಾನು ಸುಮ್ಮನೆ ಆದೆ. ಇನ್ನು ಅವಳು ಸ್ಕೂಲಿಂದ ಬಂದ ಮೇಲೆ ಏನೇನು ಆ್ಯಕ್ಟಿವಿಟೀಸ್ ಮಾಡಿದ್ದೀನಿ ಅಂತ ನಮ್ಮ ಮಮ್ಮಿ ಡ್ಯಾಡಿಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ಲು. ನಾನು ಪೈನಾಪಲಲ್ಲಿ ಈ ಥರ ಸ್ಟಿಕ್ಕರ್ ಮಾಡಿದ್ದೀನಿ, ಇದನ್ನು ಮಾಡಿದ್ದೀನಿ, ಅದನ್ನು ಮಾಡಿದ್ದೀನಿ ಅಂತ. ಅವಳಂತೂ ತುಂಬ ಖುಷಿ ಪಡ್ತಾಳೆ. ನಮ್ಮ ಮನೆಗೆ ಯಾರಾದರೂ ಬರ್ತಾರೆ ಅಂದರೆ, ಇನ್ನೂ ಅಜ್ಜಿ ತಾತ ಬಂದುಬಿಡ್ತಾರೆ ಅಂದರೆ ಇನ್ನೂ ಖುಷಿಯಲ್ಲಿರ್ತಾಳೆ. 2 ದಿವಸ ಮುಂಚೆ ಹೇಳ್ಬಿಟ್ರೆ 2 ದಿವಸದಿಂದ ಜೀವನೇ ತಿನ್ಬಿಡ್ತಾಳೆ. ಅಷ್ಟು ಅಜ್ಜಿ ಬಂದ್ರ ತಾತ ಬಂದ್ರ ಯಾವಾಗ ಬರ್ತಾರೆ ಅಂತಲೇ ಕೇಳ್ತಾ ಇರ್ತಾಳೆ. ಒಂಥರ ತುಂಬ ಅಟ್ಯಾಚ್ ಆಗಿಬಿಟ್ಟಿದ್ದಾಳೆ. ಅವರು ವೀಡಿಯೋಸ್ ಎಲ್ಲ ನೋಡ್ತಿರ್ತಾರಲ್ಲ ಯೂಟ್ಯೂಬಲ್ಲಿ, ಸೊ ಅದಕ್ಕೆ ತುಂಬ ನೋಡಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿ ಬಂದುಬಿಟ್ಟಿದ್ರು. ಅವ್ರು ಹೋದ್ಮೇಲೆ ಅವಳಿಗೆ ಊಟ ಮಾಡಿಸಿ, ಅವಳು ತಿಂಡಿ ಜಾಸ್ತಿ ತಿಂದಿರೋದ್ರಿಂದ ಊಟನೂ ಸ್ವಲ್ಪನೇ ತಿಂದಿದ್ದು, ತಿನ್ನಿಸಿ ಮಲಗಿಸಿದ್ದೆ. ಇನ್ನು ಸಂಜೆ ಮೇಲೆ ಸ್ವಲ್ಪ ಹೊತ್ತು ಅವಳಿಗೂ ಮೈಂಡ್ ರಿಫ್ರೆಶ್ ಆಗಲಿ ಅಂದ್ಬಿಟ್ಟು ವೆಕೇಷನ್ಗೆ ಅಂತ ಅಜ್ಜಿ ತಾತ ಮನೆಗೆ ಬಂದಿರ್ತಾರಲ್ಲ ಯೂಶಲಾಗಿ ಮಕ್ಕಳು, ಅವ್ರ ಜೊತೆನೇ ಸ್ವಲ್ಪ ಹೊತ್ತು ಆಟ ಆಡ್ಕೋತಾ ಇದ್ಲು. ಜಾಗ ಬಿಡೋ ಪೃಥ್ವಿ. ಪಾಪು ಮಾಡು, ನೀನು ಡ್ಯಾನ್ಸ್ ಮಾಡು. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.